ಕೇಂದ್ರದಿಂದ ತರಾತುರಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದು ಮಹಿಳಾ ಮೀಸಲಾತಿ ಬಿಲ್ ಬಿಜೆಪಿಯ ಆಸ್ತಿ ಏನಲ್ಲ, ಅದು ದೇಶದ ಆಸ್ತಿ ಅಂತ ಈ ವೇಳೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಂಡಿ ಒಕ್ಕೂಟ ಮತ್ತು ಪ್ರಜಾಪ್ರಭುತ್ವಕ್ಕೆ ಜಯ ಸಿಕ್ಕಿದೆ ಹೀಗಂತ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಮುಖಭಂಗವಾಗಿದೆ, ಸೋಲುತ್ತೇವೆ ಅಂತ ಗೊತ್ತಿದ್ರೂ ಬಿಜೆಪಿ ಬಿಲ್ ಅನ್ನ ಮಂಡಿಸಿದೆ. ಕಾಂಗ್ರೆಸ್ ಯಾವತ್ತಿಗೂ ಮಹಿಳೆಯರ ಪರವಾಗಿರುತ್ತೆ ಅಂದಿದ್ದಾರೆ ಡಿಸಿಎಂ. ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈ ಕಡೆ ಮಹಿಳಾ ಮೀಸಲು ತ್ವರಿತ ಜಾರಿಗೆ ತರುವ ವಿಧೇಯಕ ಪಾಸ್ ಆಗದೇ ಇರುವಂತಹ ಒಂದು ವಿಚಾರ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ತೀವ್ರ ಮುಖಭಂಗ ಮತ್ತು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತ ಜಯ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರ ಮಹಿಳಾ ವಿರೋಧಿ ಅವರು ಇದನ್ನ ಬಿಲ್ ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ಯಾರಂತ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ, ನಮ್ಮ ಪಾರ್ಟಿಯವರಲ್ಲ, ಅವ್ರು ಗೆದ್ದಿಲ್ವ, 240 ಜನ ಇದ್ದಿಲ್ವ, ಅವರು ಕರೆದು ಮಾತಾಡ್ಬೇಕಾಯ್ತು. ಯಾಕೆ ಮಾತಾಡಿಲ್ಲ, ಏನ್ ಮಾಡ್ತಾ ಇದೀವಿ ಏನು ಅಂತ ಹೇಳ್ಬೇಕಾಯ್ತು. ಇದೆಲ್ಲ ಚರ್ಚೆ ಮಾಡಿದ್ದು ಅವರೊಬ್ಬರ ಆಸ್ತಿ ಇಲ್ಲ, ಮಹಿಳಾ ದೇಶದ ಆಸ್ತಿ. ನಾವು ಸೋನಿಯಾ ಗಾಂಧಿ ಅವರು ಇದರ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದು, ನಮ್ಮ ರಾಜೀವ್ ಗಾಂಧಿ ಅವರು 50% ಕೊಟ್ಟಿದ್ರು ಲೋಕಲ್ ಬಾಡೀಸ್ ಅಲ್ಲಿ. ಇವತ್ತು ಕೂಡ ನಾವು ಒಪ್ಕೊಳ್ತೀವಿ. ಬಟ್ ನಮ್ನೇನು ಕರೆದು ಮಾಡೋ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬರೀ ಉತ್ತರ ಭಾರತ ಜಾಸ್ತಿ ಮಾಡ್ಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಿಕೊಟ್ಟಿದ್ರಲ್ಲ, ಇದನ್ನ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎಲ್ಲ ನಮ್ಮ ದಕ್ಷಿಣ ಭಾರತದ ಇದು ಚೀಫ್ ಮಿನಿಸ್ಟರ್ ಏನು ಇದನ್ನು ಪ್ರತಿಭಟನೆ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅದಕ್ಕೆ ಸಿಕ್ಕಂತ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತ ಒಂದು ದೊಡ್ಡ ಜಯ. ಏನ್ ಅವಮಾನ ನಮ್ಗಲ್ಲ ಆಗಿರೋದು, ಅವಮಾನ ಆಗಿರೋದು ನಾವೇ ಹೆಣ್ಣು ಮಕ್ಕಳ ಪರವಾಗಿ ನಿಂತಿರೋರು ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಗ್ರೂಪ್. ನೋಡ್ರಿ, ಮತ್ತಷ್ಟು ಅಪ್ಡೇಟ್ಸ್ ಮಾಹಿತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.